ಯಾಕಂದ್ರೆ ಅಲ್ಲಿ ನಾವು ಬ್ಯಾಟ್ ಹಿಡಿತೀವಿ, ಇಲ್ಲಿ ಲಾಂಗ್ ಹಿಡಿತಾ ಇದೀವಿ ಅಷ್ಟೇ. ಇದ್ರಲ್ಲೂ ಅಷ್ಟೇ, ಸ್ಮಾಲ್ ಸ್ಕ್ರೀನ್ ನೋಡ್ತೀವಿ, ಟಿವಿಲಿ ದೊಡ್ಡ ಸ್ಕ್ರೀನ್ ಹಾಕೊಂಡು ನೋಡ್ತಾರೆ, ಬಟ್ ಸ್ಟಿಲ್ ಲೈವ್ನ ನೋಡ್ತಾ ಇರ್ತೀರ. ಬಟ್ ಅಲ್ಲಿ ಹಂಗಲ್ಲ, ಸಿನಿಮಾ ಮಾಡಿ ಅದಕ್ಕೆ ಬೇರೆ ಒಂದು ಡಬ್ಬಿಂಗ್ ಅನ್ನೋದು ಹಾಕಿ ಅಲ್ಲಿವರೆಗೂ ಎಲ್ಲರಿಗೂ ಅಷ್ಟೇ ಒಂದು. ಬಟ್ ಏನೋ ಒಂದು ಏನೋ ಇಷ್ಟವರೆಗೂ ಬಂದ್ಬಿಟ್ಟು ಫೈನಲ್ಸ್ ಹಿಂಗಾಗೋಯ್ತಲ್ಲ ಅನ್ನೋದು ಒಂದು, ಆ ಬಾಣ ಹೋಗಿ ಸ್ಟ್ರೈಕ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಗೋ ಆನ್ ಟ್ರೈಯಿಂಗ್. ಬಾಣಗಳನ್ನ ಇಡ್ತಾ ಹೋಗ್ತಾ ಇರ್ಬೇಕು, ಎಲ್ಲ ಬಾಣ ಯೂಸ್ ಮಾಡ್ತಾ ಇರ್ಬೇಕು. ಬರೀ ಇದೇ ಪವರ್ಫುಲ್ ಬಾಣ ಅಂತ ಹೇಳಕ್ಕಾಗ, ಒಂದೊಂದ್ಸತಿ ಸಿಂಪಲ್ ಬಾಣನ ಹೊಡೆಯುತ್ತೆ ಅದು. ಯಾಕಂದ್ರೆ ಅಷ್ಟು ಒಂದು ಇಂಟ್ರೆಸ್ಟ್, ಒಂದು ಕಾಳಜಿ ಒಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮನ್ನು ಕಂಡ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ. ಯಾಕಂದ್ರೆ ನಾವು ಅವ್ರಿಗೆ ಕೊಡ್ತಿದ್ದಂಥ ಮರ್ಯಾದೆ, ನಾವು ಮೋರ್ ಲೈಕ್ ಫ್ರೆಂಡ್ಸ್, ಒಂದು ಬ್ರದರ್ಸ್ ಥರ. ಒಂದು ಗೊತ್ತಲ್ಲ ಅದು, ಓಮು, AK-47, ಸಿಂಹದ ಮರಿ, ಜೈಪುರ್ನಲ್ಲಿ 1000 ಕುದುರೆ ಇಟ್ಕೊಂಡು ರೇಸ್ ಮಾಡಿದ್ರು ಅವರು. ಕನ್ನಡ ಪಿಕ್ಚರ್ ಅರ್ಪಿಸುವ KCC ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಏನಂದರೆ, ಒಂದು ಗ್ರೌಂಡಲ್ಲಿ ಸಾಮಾನ್ಯವಾಗಿ ಕ್ರಿಕೆಟರ್ಸ್ ನೋಡ್ತೀವಿ, ಬಟ್ ವೆನ್ ಇಟ್ ಕಮ್ಸ್ ಟು ನಮ್ಮ ಶಿವಣ್ಣ ಬಾಲ್ ಹಿಡಿದಾಗ, ಬ್ಯಾಟಿಂಗ್ ಮಾಡುವಾಗ, ಫೀಲ್ಡಿಂಗ್ ಮಾಡುವಾಗ ಖುಷಿ ಆಗುತ್ತೆ. ಶಿವಣ್ಣ, ನೀವು ಹಾಕಿದಂಥ ಬಾಲ್ ಸಖತ್ತಾಗಿ ಗೂಗಲ್ ಆಕ್ಟರ್ನ ಆಯ್ತು ಗೊತ್ತಿಲ್ಲ, ಗೂಗ್ಲಿನೋ ಮೀಡಿಯಂ ಪಾಸ್ಟ ಗೊತ್ತಿಲ್ಲ, ಲೆಗ್ ಸ್ಪಿನ್ನರ್. ಶಿವಣ್ಣ, ಯೂಶಲಿ ಸಿನಿಮಾಗೂ ಕ್ರಿಕೆಟ್ಗೂ ಒಂದು ಸಂಬಂಧ ಇದೆ ಶಿವಣ್ಣ. ಅಂದರೆ ನಾವು ಮಾತಾಡ್ತಾ ಹೋಗ್ತೀವಿ, ಅದು ಆ ಬಾಂಡಿಂಗ್ ಬೆಳೀತಾ ಹೋಗಿರುತ್ತೆ. ಆಟೋಮೆಟಿಕ್ಲಿ ನಿಮಗೂ ಕ್ರಿಕೆಟ್ಗೂ ಒಂದು ಬಾಂಡಿಂಗ್ ಇತ್ತು. ಆ ಬಾಂಡಿಂಗಿಗೆ ಸ್ಪಷ್ಟೀಕರಣ ಅಂತ ವ್ಯಾಖ್ಯಾನ ನೀವು ಈಗ ಪ್ರೆಸೆಂಟ್ ನಾವು ಕೊಡೋದಾದ್ರೆ? ಯಾಕಂದ್ರೆ ಅಲ್ಲಿ ನಾವು ಬ್ಯಾಟ್ ಹಿಡಿತೀವಿ, ಇಲ್ಲಿ ಲಾಂಗ್ ಹಿಡಿತಾ ಇದೀವಿ ಅಷ್ಟೇ. ಬಾಲ್ ಅಂತ ಹೇಳಿದ್ರೆ ಮ್ಯಾನ್ಪ್ಯುಲೇಷನ್. ಯಾಕೆಂದ್ರೆ ಇವಾಗ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಭಾಳ ಮ್ಯಾನ್ಪ್ಯುಲೇಟಿವ್ ಆಗಿ ಹೆಂಗ್ ಮೂವ್ ಮಾಡಬೇಕು, ಹೌ ಟು ಗೋ, ಈ ಸ್ಪೀಡ್ ರೋಲ್ಸ್ ಇರುತ್ತೆ, ಅವಾಗ ಸ್ಪೀಡನ್ನು ಪೇಸ್ ಮಾಡಬೇಕಾಗುತ್ತೆ. ಈ ಸ್ಪಿನ್ ಮಾಡ್ಬೇಕಾದ್ರೆ ಸ್ವಲ್ಪ ಏರ್ಪೇರ್ ರೋಲ್ ಮಾಡಬೇಕಾಗುತ್ತೆ. ಸೊ ಆ ಥರ ಒಂದು ನಾವೇನು ಮಾಡ್ಬೋದು, ಒಂದು ಓಡಿಸಿ 2 ಇಟ್ಕೊಂಡು ಕ್ರಿಕೆಟ್ ಆ್ಯಂಡ್ ಸಿನಿಮಾ ಅಂತ ಇಟ್ಕೊಂಡು 2 C. ಸೊ 2 C ಆಗಿರೋದ್ರಿಂದ ವಿ ಹ್ಯಾವ್ ಟು ಸಿ, ಕ್ರಿಕೆಟು ನೋಡಬೇಕು, ಪಿಕ್ಚರ್ನು ನೋಡಬೇಕು. ಸೊ ಅದಕ್ಕೋಸ್ಕರ ಇದು ಓನ್ಲಿ ವಿಜುವಲ್, ಇದ್ರಲ್ಲಿ ವಿಜುವಲ್ಲು, ಕ್ಲೆವರ್ನೆಸ್ಸು, ಹೌ ವಿ ಹ್ಯಾಂಡಲ್ ಅನ್ನೋದೇ ಎರಡಕ್ಕೂ ಸಿಮಿಲಾರಿಟಿ. ನೀವು ಹೇಳಿದ ಶಿವಣ್ಣ, ಗ್ರೌಂಡಲ್ಲಿ ಡೈರೆಕ್ಟಾಗಿ ನೋಡುವಂಥದ್ದು ಲೈವ್, ಸಿನಿಮಾ ಮೂಲಕ ನೋಡುವಂಥದ್ದು ರೀಲ್. ಪರದೆಯಲ್ಲಿ ನೋಡ್ತೀವಿ, ಇದು ಬಂದ್ಬಿಟ್ಟು ಲೈವ್ ನೋಡ್ತೀವಿ ಅಷ್ಟೇ. ಇದ್ರಲ್ಲೂ ಅಷ್ಟೇ, ಸ್ಮಾಲ್ ಸ್ಕ್ರೀನ್ ನೋಡ್ತೀವಿ, ಟಿವಿಲಿ ದೊಡ್ಡ ಸ್ಕ್ರೀನ್ ಹಾಕೊಂಡು ನೋಡ್ತಾರೆ, ಬಟ್ ಸ್ಟಿಲ್ ಲೈವ್ನ ನೋಡ್ತಾ ಇರ್ತೀರ. ಬಟ್ ಅಲ್ಲಿ ಹಂಗಲ್ಲ, ಸಿನಿಮಾ ಮಾಡಿ ಅದಕ್ಕೆ ಬೇರೆ ಒಂದು ಡಬ್ಬಿಂಗ್ ಅನ್ನೋದು ಹಾಕಿ ಎಫೆಕ್ಟ್ಸ್ ಕೊಟ್ಟು ಜನಗಳನ್ನ ಇಂಟ್ರೆಸ್ಟ್ ಪಾಯ್ಸ್ ಮಾಡಿ ಒಂದು ಎಮೋಷ್ನಲ್ ಸೀನ್. ಜನ ಸುಮ್ಮನೆ ಬಂದು ಅಳೋದು ಸಾಧಾರಣ ವಿಷಯ ಅಲ್ಲ. ಯಾಕಂದ್ರೆ ಸುಮ್ಮನೆ ಬಂದು ನೋಡಿದಾಗ ಏನಾಗುತ್ತೆ, ಆ ಫೀಲ್ನ ತಗೊಂಬರೋರು ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಇರುತ್ತೆ, ಆ ಸೌಂಡ್ ಎಫೆಕ್ಟ್ಸ್ನವ್ರ ಕೆಲಸ ಇರುತ್ತೆ, ಆಮೇಲೆ ಡೈರೆಕ್ಟರ್ ತೆಗಿಯೋ ವೇಲಿ ಇರುತ್ತೆ, ಡೈಲಾಗ್ ರೈಟರ್ ಬರ್ದಿರೋ ರೀತಿಲಿ ಇರುತ್ತೆ. ಸೊ ಎಲ್ಲದೂ ಒಂದೊಂದು ಡಿಫ್ರೆಂಟ್. ನೀವು ಔಟ್ ಆಫ್ ದಿ ಬಾಕ್ಸ್ ಮಾತಾಡ್ಬೇಕಾರೆ, ಗುರು ಇಂಡಿಯಾ ಫೈನಲ್ವರೆಗೂ ಗುರು ಏನೋ ಒಂದೇನೋ ಬೇರೆ ಕನೆಕ್ಟ್ ಆಯ್ತು ನಂಗೆ ಆ ಪಾಯಿಂಟ್ ಎಕ್ಸಾಕ್ಟ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಅಷ್ಟೇ ಒಂದು. ಬಟ್ ಏನೋ ಒಂದು ಏನೋ ಇಷ್ಟವರೆಗೂ ಬಂದ್ಬಿಟ್ಟು ಫೈನಲ್ಸ್ ಹಿಂಗಾಗೋಯ್ತಲ್ಲ ಅನ್ನೋದು ಒಂದು ಅಳುಕು, ಒಂದು ಮನಸ್ಸಲ್ಲಿ ಒಂದು ಅಸಮಾಧಾನ. ಬಟ್ ಸ್ಟಿಲ್ ಆಮೇಲೆ ಏನಾಗುತ್ತೆ, ನಮಗೂ ಒಂದೊಂದ್ಸತಿ ಸಿನಿಮಾ ಸೋತ ನಾವೇ ಬೇಜಾರು ಮಾಡ್ಕೋತೀವಿ, ಆ್ಯಂಡ್ ವಿಲ್ ಕಮ್ ಬ್ಯಾಕ್, ನೆಕ್ಸ್ಟ್ ನೋಡೋಣ ವಾಟ್ ನೆಕ್ಸ್ಟ್. ಅದೇ ಥರನೇ ಕ್ರಿಕೆಟ್ಲು ಗೇಮ್ ಮುಗೀತು, ಇದಾಯಿತು, ಇದು ನೆಕ್ಸ್ಟ್ ಇನ್ನೇನು. ಸೊ ವಿ ಹ್ಯಾವ್ ಟು ಗೋ ಹೆಡ್ ವಿತ್ ದಟ್. ಐ ಬಿಲೀವ್ ಇನ್ ದಟ್. ಆ್ಯಂಡ್ ಯಾವಾಗ ಏನೇ ಆದ್ರೂ ಇಂಡಿಯಾ ಸಪೋರ್ಟ್ ಮಾಡ್ತಾ ಇರ್ತೀವಿ. ನನ್ನ ಮೇಲೆ ನೀವು ಹೇಳಿದ ಪಾಯಿಂಟ್ ತುಂಬ ಸ್ಟ್ರೈಕ್ ಆಯ್ತಾನೆ. ಅಂದರೆ ಫೈನಲ್ ಮ್ಯಾಚ್ ಸೋತಿರ್ಬೋದು, ಬಟ್ ಇಂಡಿಯಾ ಕೀಪ್ ಆನ್ ಡೂಯಿಂಗ್, ಪ್ರಾಕ್ಟೀಸ್ ಮಾಡುತ್ತೆ, ಮ್ಯಾಚ್ ಆಡುತ್ತೆ. ಅದೇ ಥರ ಸಿನಿಮಾ ಕೂಡ ಅಂತಂದ್ರಿ, ಅದಕ್ಕೊಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ರಿ ಎಲ್ರಿಗೂ ಎಕ್ಸಾಕ್ಟ್ಲಿ ಸಿನಿಮಾ ಮೂಲಕ. 100%. ಯಾಕಂದ್ರೆ ಮಾಡ್ತಾ ಇರಬೇಕು, ಮಾಡ್ತಾ ಇದ್ರೇನೆ. ಯಾಕಂದ್ರೆ ಯಾವ ಬತ್ತಳಿಕೆಯಲ್ಲಿ ಯಾವ ಬಾಣ ಇರುತ್ತೆ ಅಂತ ಗೊತ್ತಿಲ್ಲ, ಆ ಬಾಣ ಹೋಗಿ ಸ್ಟ್ರೈಕ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಗೋ ಆನ್ ಟ್ರೈಯಿಂಗ್. ಬಾಣಗಳನ್ನ ಇಡ್ತಾ ಹೋಗ್ತಾ ಇರ್ಬೇಕು, ಎಲ್ಲ ಬಾಣ ಯೂಸ್ ಮಾಡ್ತಾ ಇರ್ಬೇಕು. ಬರೀ ಇದೇ ಪವರ್ಫುಲ್ ಬಾಣ ಅಂತ ಹೇಳಕ್ಕಾಗ, ಒಂದೊಂದ್ಸತಿ ಸಿಂಪಲ್ ಬಾಣನ ಹೊಡೆಯುತ್ತೆ ಅದು. ಮೊನ್ನೆ ಓನನ್ನ ಚೇತನ ಸಿನಿಮಾದ ಟೆಲರ್ ಲಾಂಚಲ್ಲಿ ರವಿ ಸರ್ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರು, ಸಿನಿಮಾ ಗೆಲ್ಲುತ್ತೋ ಸಲ್ಲುತ್ತೋ ಕೀಪ್ ಆನ್ ಡೂಯಿಂಗ್ ಸಿನಿಮಾಗಳನ್ನು ಮಾಡ್ತಾರೆ, ನಿಲ್ಲಿಸ್ಬೇಡಿ, ಸಿನಿಮಾ ಅನ್ನೋದೇ ಒಂದು ಅದ್ಭುತ ಅಂತಂದ್ರಣ. ಇದಕ್ಕೊಂದು ನಿಮ್ದೊಂದು ರಿಯಾಕ್ಷನ್? 100% ನೈಸ್ ವೇ ಆಫ್ ಟೆಲಿಂಗ್. ಯಾಕಂದ್ರೆ ಇದು ಯಾರಿಗೂ ಸಿಗಲ್ಲ ಗಿಫ್ಟ್. ಸೊ ಆ ಗಿಫ್ಟ್ನ ಬರೀ ಒಂದು ಸರ್ಟನ್ ಇದಕ್ಕೆ ಯೂಸ್ ಮಾಡಬೇಡಿ, ಗೋ ಆನ್ ವಾಟ್ ಎವರ್ ಕಮ್ಸ್. ಯಾಕಂದ್ರೆ ಎಲ್ಲ ರ್ಯಾಂಡಮ್ ಅಂತಲ್ಲ, ಇಂಟ್ರೆಸ್ಟಿಂಗ್ ಅನಿಸಿದ್ದನ್ನ ಪಾಯಿಂಟ್ನ ಬಿಡಬೇಡಿ, ನಾ ಇದನ್ನೇ ಮಾಡ್ಬೇಕನ್ನೋದನ್ನ ಸ್ಟ್ಯಾಂಪ್ ಆಗಕ್ಕೆ ಹೋಗ್ಬೇಡಿ ಅಂತ. ಆಮೇಲೆ ನಿನ್ನೆ ಕಾಟೇರಾದ ಒಂದು ಇಂಟರ್ವ್ಯೂಗಳು ಮಾಡ್ಬೇಕಾದ್ರೆ ಶ್ರುತಿ ಮ್ಯಾಮು ಮತ್ತು ಆರಾಧನಾ ಮಾತಾಡ್ತಾ ರಾಮು ಸರ್ ಬಗ್ಗೆ ಮಾತಾಡ್ತಾ ಸ್ಟ್ರೇಟ್ ಅವೇ ದೇ ಆರ್ ಇಂಟರ್ ಕನೆಕ್ಟೆಡ್ ವಿತ್ ವಿವರಣ. AK-47 ಹೇಳ್ತಾರೆ, AK-47 ಸಿನಿಮಾಗೆ ಅಪ್ಪ ಮಾಡಿದಂತಹ ದುಡ್ಡಿನ ಖರ್ಚಾಗಿರ್ಬೋದು, ಶಿವಣ್ಣ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಇವತ್ತಿಗೂ ಇತಿಹಾಸ ಅಂದ್ರಣ. ಎಲ್ಲಿ ಹೋದ್ರು AK-47 ಡಿಫಾಲ್ಟ್ ಬಂದೇ ಬರ್ತಾನೆ. ಈ ಒಂದು ಪಾಯಿಂಟ್ ಆಫ್ ವ್ಯೂ ಕೋಟಿ ರಾಮು ಸರ್ ಬಗ್ಗೆ ನೀವು ತುಂಬ ಕಡೆ ಮಾತಾಡಿದ್ರಿ. ಇಲ್ಲ, ಅವ್ರ ಬಗ್ಗೆ ಮಾತಾಡೋದಾಯ್ತು. ಅಪ್ಪಾಜಿನೇ ಹೇಳಿದ್ದು, ಅವ್ರು ಕೋಟಿ ನಿರ್ಮಾಪಕರು ಅಂತ ಅಪ್ಪಾಜಿನೇ ಇಟ್ಟಿದ್ದ ಟೈಟ್ಲ್. ಅದಾದ್ಮೇಲೆ ಕೋಟಿ ನಿರ್ಮಾಪಕರು ಅಂತ ರಾಮನ್ ಕರೆಕ್ಟ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಅಷ್ಟು ಒಂದು ಇಂಟ್ರೆಸ್ಟ್, ಒಂದು ಕಾಳಜಿ, ಒಂದು ಸಿನಿಮಾ ಮಾಡಬೇಕಾದ್ರೆ
ನಮ್ಮನ್ನು ಕಂಡ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ. ಯಾಕಂದರೆ ನಾವು ಅವ್ರಿಗೆ ಕೊಡ್ತಿದ್ದಂಥ ಮರ್ಯಾದೆ, ನಾವು ಮೋರ್ ಲೈಕ್ ಫ್ರೆಂಡ್ಸ್, ಒಂದು ಬ್ರದರ್ಸ್ ಥರ ಒಂದು ಬಿಹೇವ್ ಮಾಡ್ತಿದ್ದು. ಅವ್ರು ಬರ್ಬೇಕಾದ್ರೆ ಭಾಳ ಇನ್ನಸೆಂಟಾಗಿ ಬಂದು ಅವ್ರು ಏನು ಬೇಕೋ ಅದನ್ನು ಅವ್ರನ್ನ ತಗೋತಾಯಿದ್ರು. ಭಾಳ ನಮಗೆ ಭಾಳ ಖುಷಿ ಆಗುತ್ತೆ ಅವ್ರ ಜೊತೆಲಿ ಕೆಲಸ ಮಾಡಬೇಕಂದ್ರೆ. ಪಾಪ ಅವರು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಮನಸ್ಸು ಕಷ್ಟ ಆಗುತ್ತೆ. ಐ ಥಿಂಕ್ ಅವರು ಗ್ರೇಟ್ ಪ್ರೊಡ್ಯೂಸರ್. ಯಾವಾಗಲೂ ಅಷ್ಟೇ, ಎಲ್ಲಿವರೆಗೂ ಇಂಡಸ್ಟ್ರಿ ಇರುತ್ತೋ ರಾಮೂಸ್ ನೇಮ್ ವಿಲ್ ಬಿ ಆಲ್ವೇಸ್ ದೇರ್. ಯಾಕಂದ್ರೆ ಗೋಸ್ಟ್ ಟೈಮಲ್ಲೂ ಕೂಡ ನಾನು ಒಂದು ಪ್ರಶ್ನೆ ಕೇಳಿದೆ ನಿಮಗೆ, ಬಿಗ್ ಬಜೆಟ್ ಸಿನಿಮಾಗಳಾಗ್ತಿದ್ದಾವಣ ಅಂತಂದೆ. ನೀವು ನನಗೆ ಅಂದ್ರಿ ಏನು ಮಾತಾಡ್ತೀವಿ ಗುರು ನೀನು, ಬಿಗ್ ಬಜೆಟ್ ಆಗಲೇ ಮಾಡಿದ್ವಿ ನಾವು ಅಂತಂದ್ರಿ. ಆ ಥರದ್ದು ಪ್ರೌಡ್ ಫೀಲಿಂಗ್ ಬರೋದಕ್ಕಣ ಒಂದು ರೀಸನ್ ಬೇಕಣ, ಅಂದರೆ AK-47 ಅಂತದ್ದು ಬಾಂಬೆಲ್ಲಿ ಹೋಗಿ ಶೂಟ್ ಮಾಡೋಂಥದ್ದು. 100% ಅವಾಗಲೇ ಮಾಡಿದ್ದಾರೆ. ಯಾವ ಥರ ಮಾಡಿ, ಯಾವ ರೀತಿ, ಇವಾಗ ಏನು ಮಾಡೋದು, ಅವಾಗಲೇ ಮಾಡಿದ ನಾವು. ಇದು ಎಲ್ಲರಿಗೂ ಗೊತ್ತಲ್ಲ. ಅದು ಓಮು, AK-47, ಸಿಂಹದ ಮರಿ, ಜೈಪುರ್ನಲ್ಲಿ 1000 ಕುದುರೆ ಇಟ್ಕೊಂಡು ರೇಸ್ ಮಾಡಿದ್ರು ಅವರು. ಯಾರು ಮಾಡ್ತಾರೆ? ಅದು ತಾಕತ್ತಿದೆಯಾ? ಯಾವಾಗಲೂ ಮಾಡ್ದು 100%. ಅದಕ್ಕೊಂದು ಪ್ರೌಡ್ ಹೆಮ್ಮೆ ಅನ್ಸುತ್ತೆ ಅಲ್ವಾ, ನಾವು ಆ ಸಿನಿಮಾದಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದು ಒಂದು ದೊಡ್ಡ ಭಾಗ್ಯ. ಕೋಟಿರಾಮ್ ಅವ್ರ ಮಗಳು ಆರಾಧನಾ ಅವರು ಕಾಟೇರ ಮೂಲಕ ಒಂದು ದೊಡ್ಡ ಮಟ್ಟದ ಬ್ರೇಕ್ಗೋಸ್ಕರ ಕಾಯ್ತಾರೆ. ಒಬ್ಬ ಹಿತೈಷಿ ಆಗಿ ಒಬ್ಬ ಬ್ರದರ್ ಸ್ಥಾನದಲ್ಲಿ ಆರಾಧನಾ ಅವ್ರಿಗೆ 100% ಆರಾಧನಾ ಅವ್ರಿಗೆ ಒಳ್ಳೇದಾಗಲಿ. ಯಾಕಂದ್ರೆ ನಮಗೂ ಮಾಲಾಶ್ರೀ ಅವ್ರ ತಾಯಿ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ, ಮಾಲಾಶ್ರೀ ಅವ್ರ ಜೊತೆಲಿ. ಅವ್ರ ಫಾದರ್ ನಮ್ಮ ಫಿಲ್ಮ್ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಗು ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಆರಾಧನಾ ಅವರೇ, ಗುಡ್ ಲಕ್. ಆ್ಯಂಡ್ ಫೈನಲ್ ನೋಡೋಣ, KCCಗೆ ತುಂಬ ಕನೆಕ್ಟ್ ಆಗಿದ್ದಾರೆ ಎಲ್ಲ ಆಡಿಯನ್ಸ್ ಕೂಡ. ಸಿನಿಮಾನ ಹೇಗೆ ನೋಡ್ತಾರೋ ಹೋಗಿ ಕ್ರಿಕೆಟ್ ನೋಡ್ತಾರೆ. 23ರಿಂದ ಶುರು ಆಗುವಂಥ ಈ ಹಬ್ಬಕ್ಕೆ ಶಿವಣ್ಣ ಅವರ ಒಂದು ಸ್ಟ್ರಾಂಗ್ ಮೆಸೇಜ್ ಟು ದಿ ಆಡಿಯನ್ಸ್. ಏನಿಲ್ಲ, ಎಲ್ಲರೂ ಬನ್ನಿ. ಯಾಕಂದರೆ ಹಾಲಿಡೇ, ಯಾಕಂದರೆ ಯಾರು ಪಾಪ ವೀಕ್ ಡೇಸ್ ಇಟ್ಟು ನಮಗೆ ಪಾಪ ತೊಂದರೆ ಕೊಡೋಕೆ ಹೋಗಲ್ಲ. ಇಲ್ಲಿ 25 ಶನಿವಾರ, ಭಾನುವಾರ ಆ್ಯಂಡ್ ಸೋಮವಾರ ಕ್ರಿಸ್ಮಸ್. ಸೊ ನಿಮಗೆ ಲಾಂಗ್ ವೀಕೆಂಡ್ ಇದೆ. ಆರಾಮಾಗಿ ಬಂದು ಜಾಲಿಯಾಗಿ ನೀವು ಮ್ಯಾಚ್ ಎಂಜಾಯ್ ಮಾಡ್ಬೋದು. ಯಾಕೆ ಅಫ್ಕೋರ್ಸ್ ಎಲ್ಲ ಔಟಿಂಗ್ ಹೋಗ್ತಾ ಇರ್ತೀರಾ, ಈ ಔಟಿಂಗ್ನ ಬಿಟ್ಟು ಈ ಔಟಿಂಗ್ ಬನ್ನಿ. ಈ ಔಟಿಂಗ್ಲಿ ಬಂದರೆ ನಿಮ್ಗೆ ಅಲ್ಲಿ ಎಲ್ಲ ಸ್ಟಾರ್ಸ್ ಇರ್ತಾರೆ ಆ್ಯಂಡ್ ಎಂಜಾಯ್ಮೆಂಟ್ ಇರುತ್ತೆ, ಗೇಮ್ ಇರುತ್ತೆ. ಗೇಮ್ ಜೊತೆಲಿ ನಾವು ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಕ್ರಿಕೆಟ್ ಆಡಬೇಕಾದ್ರೆ ಸರಿ, ಆಡದೇ ಹೋದ್ರೆ ಸರಿ, ಗ್ರೌಂಡ್ ಸುತ್ತಾ ಇರ್ತೀವಿ ಎಲ್ಲರೂ ಜಾಲಿಯಾಗಿ ಅವ್ರನ್ನ. ಯಾಕಂದರೆ ನಾವು ನಮ್ಮನ್ನು ನೋಡೋಕೆ ಬಂದಿರೋರನ್ನ ನಾವು ಅಷ್ಟೇ ಪ್ರೀತಿಯಿಂದ ನಮ್ಮ ಸ್ವಾಗತಿಸಬೇಕು, ಅವ್ರನ್ನ ಗೌರವಿಸಬೇಕು. ಸೊ ನಮ್ಗೆ ಯಾವಾಗಲೂ ಅಷ್ಟೇ, ನಮ್ಮ ತಂದೆ ಕೊಟ್ಟಿರೋದು ಅಷ್ಟೇ. ಎಲ್ಲೋದ್ರೂ ಜನಗಳು ಬಂದಾಗ ಅವ್ರ ಹತ್ರ ಹೋಗ್ಬೇಕಂತ ನಾವು ಅದೇ ಕೆಲಸ ಮಾಡ್ತೀವಿ. ಬನ್ನಿ, ನೋಡಿ, ಎಂಜಾಯ್ ಮಾಡಿ, ಹರಿಸಿ. ಥ್ಯಾಂಕ್ ಯು. ಇದಿಷ್ಟು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.